ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು 34 ಸೈಜ್ದು ಬ್ಯಾಕ್ ನೆಕ್ ಡಿಸೈನ್ನ ಮಾಡ್ತಾಯಿದ್ದೇನೆ. ತುಂಬ ಟ್ರೆಂಡಿನಲ್ಲಿದೆ ಈ ಡಿಸೈನ್. ಎಲ್ಲರಿಗೂ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ 5.5 ಅಂತ ತೊಗೊಂಡಿನಿ. ಹಾರ್ಮೋಲ್ 6 ಇಂಚನ್ನ ತೊಗೊಂಡಿದ್ದೀನಿ. ಈಗ ಒಂದು ಸ್ಕೇಲ್ನಿಂದ ಒಂದು ಲೈನ್ನ ಹಾಕೊಳ್ಳೋಣ. ಚೆಸ್ಟ್ 4ನೇ ಒಂದು ಭಾಗ ತೊಗೊಂಡು 8.5 ಬರುತ್ತೆ. 2 ಇಂಚು ಹೊಲಿಗೆಗೋಸ್ಕರ ಅಂತ ಇಟ್ಟಿದ್ದೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟು ನಮಗೆ 8 ಇಂಚು ಇಟ್ಟಿದ್ದೀನಿ. 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ, 2 ಇಂಚು ಹೊಲಿಗೆಗೋಸ್ಕರ. ಈಗ ಒಂದು ಲೈನ್ನ ಎಳಿತೀನಿ. ಇಲ್ಲಿ ಹಾರ್ಮೋಲ್ ಶೇಪ್ಗೋಸ್ಕರ 1.5 ಇಂಚಿಷ್ಟು ಈಗ ಶೇಪ್ನ ಅದಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ನೆಕ್ ವಿಡ್ತು 2.5, ನೆಕ್ ಲೆಂತು 10 ಇಂಚು. ಇಲ್ಲಿ 3 ಇಂಚಿಗೆ ಇಷ್ಟು ಮಾರ್ಕ್ ಹಾಕಿ ಒಂದು ಸ್ಕೇಲಿಂದ ಲೈನ್ನ ಹಾಕ್ತಾಯಿದ್ದೀನಿ. ಇದೇ ಕರ್ವ್ ಸ್ಕೇಲ್ ಇಟ್ಕೊಂಡು ಈ ಥರ ಇಲ್ಲಿ ಶೇಪ್ನ ಕೊಡ್ತೀನಿ. ಈ ಥರ ಕರ್ವ್ ಸ್ಕೇಲ್ ಇದ್ದರೆ ನಾವು ಯಾವ ಥರ ಬೇಕಾದರೂ ಶೇಪ್ನ ತೆಗಿಬೋದು. ಇಲ್ಲಿ 3 ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿ ಆ ಲೈನ್ನ ಈ ಥರ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇದು ನಮಗೆ ಲೈನಿಂಗ್ ಕ್ಲಾತು. ಇದು ಎಕ್ಸ್ಟ್ರಾ ಬಟ್ಟೆ ಏನಿಲ್ಲ, ಇದನ್ನು ನಾನು ಕಟ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದಾಯಿತು. ಇಲ್ಲಿ ನೆಕ್ನಲ್ಲಿ ಕೂಡ ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗಿತೀನಿ. ಇದು ನಮಗೆ ಮೇನ್ ಕ್ಲಾತು. ಇಲ್ಲಿ ಸೆಂಟ್ರ್ನಲ್ಲಿ ಮೇನ್ ಕ್ಲಾತು ಡಬಲ್ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ನಲ್ಲಿ ಈ ಥರ ಕಟ್ನ ಹಾಕ್ತಾಯಿದ್ದೀನಿ. ಕಟ್ನ ಹಾಕ್ಕೊಂಡು ಒಳಗಡೆ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊತೀನಿ. ಎರಡು ಸೈಡ್ಗೆ ನಾವು ಏನು ಮದಿ ಕಟ್ ಮಾಡಿ ಸೆಂಟ್ರ್ನಲ್ಲಿ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಬಂದು ನಾವು ಸ್ಟಿಚಿಂಗ್ ಲೈನ್ನ ಹಾಕ್ಕೋಬೇಕು. ಇವಾಗ ಇದು ಹಾಕ್ಕೊಂಡಾಯ್ತು. ಇದು ಈ ಥರ ಕಾಣುತ್ತೆ. ಇವಾಗ 1 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮದೇನು ನೆಕ್ದು ಮಾರ್ಕ್ ಕಾಣ್ತಾ ಇದೆಯಲ್ಲ ಅಲ್ಲಿಂದ 1 ಇಂಚ್ ಹೊಲಿಗೆಗೋಸ್ಕರ ಅಂತ ಅಲ್ಲಿ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಟ್ಲಿ ಬಟನ್ಗೋಸ್ಕರ ಸ್ಯಾಡಿ ಕಲರ್ ಬ್ಲೂ ಕಲರ್ನಿದೆ, ಸ್ಕೈ ಬ್ಲೂ ಕಲರು. ಈ ಥರ ಕಾಟನ್ ಬಟನ್ನ ತೊಗೊಂಡು ಫೋಲ್ಡ್ ಮಾಡಿಕೊಂಡು ರೌಂಡ್ ಶೇಪ್ ಬದಲು ಮಾಡಿಕೊಂಡು ಈ ಥರ ಪಾಟ್ಲಿ ಬಟನ್ನ ನಾನು ತಯಾರು ಮಾಡಿಕೊಂಡೆ. ಇವಾಗ ನಮಗೆ ಪಾಟ್ಲಿ ಬಟನ್ಸ್ ರೆಡಿ ಆಯಿತು. ಇದು ನಮಗೆ ಬ್ಯಾಕ್ನಲ್ಲಿ ಬರುತ್ತೆ. ಈ ಥರ ನಮಗೆ ಶೇಪ್ ಇದೆ ಅಲ್ವಾ ಬ್ಯಾಕು, ಅದನ್ನೇ ನಾನು ಇಲ್ಲಿ ಮೇನ್ ಕ್ಲಾತ್ನಲ್ಲಿ ಮಾರ್ಕ್ ಮಾಡಿದ್ದು. ಈ ಥರ ಬ್ಯಾಕ್ನಲ್ಲಿ ಸೆಂಟರ್ನಲ್ಲಿ ನಾವು ಈ ಥರ ಪಾಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊತೀನಿ. ಇದಕ್ಕೆ ಬ್ಯಾಕ್ ಹುಕ್ ಇಡ್ತಾ ಇಲ್ಲ ನಾನು. ಇದು ಬ್ಲೌಸ್ಗೆ ಈ ಥರ ಡಿಸೈನ್ಗೆ ಫ್ರಂಟ್ನಲ್ಲಿ ಹುಕ್ ಇಡ್ತಾ ಇರೋದು. ಓನ್ಲಿ ಇಲ್ಲಿ ಬ್ಲ್ಯಾಕ್ ಪಾಟ್ಲಿ ಬಟನ್ನ ಇಟ್ಕೊಂಡು ಇದು ಬ್ಯಾಕ್ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಪಾಟ್ಲಿ ಬಟನ್ ನಾವು ಅಟ್ಯಾಚ್ ಮಾಡಾಯಿತು. ಇದು ಇನ್ನೊಂದು ಫೋಲ್ಡ್ ಇದೆಯಲ್ಲ, ಈ ಥರ ಪಾಟ್ಲಿ ಬಟನ್ ಮೇಲೆ ನಾವು ಇನ್ನೊಂದು ಫೋಲ್ಡನ್ನ ತೊಗೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇಲ್ಲಿ ನೋಡಿ, ಪಾಟ್ಲಿ ಬಟನ್ ಮೇಲೆ ಇನ್ನೊಂದೇನು ಫೋಲ್ಡ್ ಇದೆಯಲ್ಲ
ಅದನ್ನು ಪಾಟ್ಲಿ ಬಟನ್ ಮೇಲೆ ಇಟ್ಕೊಂಡು ನಾವು ನಿಧಾನವಾಗಿ ಈ ಥರ ಸ್ಟಿಚಿಂಗ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಸ್ಟಿಚಿಂಗ್ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಬಟ್ ಇಲ್ಲಿ ನಿಧಾನವಾಗಿ ನಮಗೆ ಪಾಟ್ಲಿ ಬಟನ್ ಒಳಗಡೆ ಯಾವುದೇ ಬಟ್ಟೆ ಕಾಣದೆ ಹಾಗೆ ನಾವು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇವಾಗ ಅದು ಹಾಕ್ಕೊಂಡಾಯಿತು. ಇಲ್ಲಿ ಮೇಲ್ಗಡೆ ಏನು ಓಪನ್ ಇದೆಯಲ್ಲ ಅದನ್ನು ಕೂಡ ನಾನು ಇವಾಗ ಒಂದು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಅದನ್ನು ಕೂಡ ಕ್ಲೋಸ್ ಮಾಡ್ಕೊತೀನಿ. ಇವಾಗ ಇದು ರೆಡಿ ಆಯಿತು ನಮಗೆ. ಇದು ನಮಗೆ ಸೆಂಟರ್ನಲ್ಲಿ ಬರೋ ಹಾಗೆ ನಾವು ಲೈನಿಂಗ್ ಕ್ಲಾತ್ನ ಈ ರೀತಿ ಇಟ್ಕೋಬೇಕು. ನಮಗೆ ಈ ಥರ ಬ್ಯಾಕ್ ಸೆಂಟರ್ನಲ್ಲಿ ಮಧ್ಯದಲ್ಲಿ ಬರಬೇಕು. ನಮಗೆ ಮಧ್ಯಭಾಗದಲ್ಲಿ ಬರೋ ಹಾಗೆ ಮೇನ್ ಕ್ಲಾತ್ನ ಸೀದಾ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ಅಪೋಸಿಟ್ ಪೇಸ್ನಲ್ಲಿ ಇಟ್ಕೊಂಡು ಈ ಥರ ಪಿನ್ನ ಅಟ್ಯಾಚ್ ಮಾಡಬೇಕು. ಇದು ನೆಕ್ ಏನು ಶೇಪ್ ಇದೆಯಲ್ಲ ಅದರ ಮೇಲೇ ನಾವು ಸ್ಟಿಚಿಂಗ್ ಲೈನ್ನ ಹಾಕ್ಕೋಬೇಕು. ಇಲ್ಲಿ ಸೆಂಟ್ರ್ನಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಾಯಿತು. ಇಲ್ಲಿ ಕೆಳಗಡೆ ಕೂಡ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಇಲ್ಲಿ ಕೂಡ ಪಲ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ಪಟ್ಟಿನ ಹಚ್ಕೊತಾ ಇಲ್ಲ ನಾನು. ಇಲ್ಲಿ ಕೂಡ ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಇಲ್ಲಿ ಕೂಡ ಡೈರೆಕ್ಟಾಗಿ ಪಲ್ಟಿನ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡ್ರೆ ನಮಗೆ ಥೋಡೆ ಬೇಗನೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಅನ್ನೋದು ಜಲ್ದಿ ಕಂಪ್ಲೀಟ್ ಆಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಏನಿಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ಥೋಡೆ ಕಟ್ನ ಹಾಕ್ತೀನಿ. ಇವಾಗ ಕಟ್ ಹಾಕಾಯಿತು. ಇದನ್ನು ಪಲ್ಟಿ ಮಾಡ್ಕೋಬೇಕು. ಇವಾಗ ಪಲ್ಟಿ ಮಾಡಾಗಿದೆ. ಇಲ್ಲಿ ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಫಿನಿಶಿಂಗೋಸ್ಕರ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಮೇನ್ ಕ್ಲಾತ್ ಫೋಲ್ಡ್ ಆಗದೆ ಥರ ನಿಧಾನವಾಗಿ ಬಟ್ಟೆನ ನೋಡಿಕೊಂಡು ನಾವು ಇಲ್ಲಿ ಸ್ಟಿಚಿಂಗ್ ಲೈನ್ನ ಹಾಕೋಬೇಕಾಗುತ್ತೆ. ಇವಾಗ ಇದು ಆಯಿತು. ಇವಾಗ ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಅಟ್ಯಾಚ್ ಮಾಡೋಕ್ಕೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊತೀನಿ. ಈ ಸೈಡು ಕೂಡ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊಳ್ಳೋಣ. ಇವಾಗ ಇದು ನಮಗಾಯಿತು. ಇವಾಗ ಏನು ಎಕ್ಸ್ಟ್ರಾ ಬಟ್ಟಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ.
ಇಲ್ಲಿ ಕೆಳಗಡೆ ಕೂಡ ಫಿನಿಶಿಂಗೋಸ್ಕರ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲೇನಿದು ಮಾರ್ಕ್ ಅದಲ್ಲ, ಇದು ಇನ್ನೊಂದು ಜರ ರಬ್ನ ಮಾಡ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಏನು ಎಕ್ಸ್ಟ್ರಾ ಬಟ್ಟೆದಲ್ಲ ಅದನ್ನು ಕಟ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಜಾಯಿಂಟ್ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಇದನ್ನು ನಾವು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ಪೆನ್ನನ್ನು ಅಟ್ಯಾಚ್ ಮಾಡಿ ನಾನು ಮಾರ್ಕ್ನ ಮಾಡ್ಕೊತೀನಿ. ಈ ಥರ ಕರೆಕ್ಟಾಗಿ ಇಟ್ಕೊಂಡು ನಮ್ಮದೇನಿದು ಶೋಲ್ಡರ್ ಬಂದಿದೆಯಲ್ಲ ಅದನ್ನು ಈ ಥರ ನಾವು ಮಾರ್ಕ್ನ ಕ್ಯಾನ್ವಾಸ್ ಡಬಲ್ ಫೋಲ್ಡ್ನ ಇಟ್ಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಈ ಥರ ಮಾರ್ಕ್ನ ಮಾಡ್ಕೊಬೇಕು. ಇದೇನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕಟ್ ಮಾಡ್ತೀನಿ. ಇಲ್ಲಿ 2 ಇಂಚಷ್ಟು ಅಗಲ ಇರುವ ಒಂದು ಹಾಫ್ ಸರ್ಕಲ್ನ ಹಾಕ್ಕೊತೀನಿ. ಇದರ ಅಗಲ 2 ಇಂಚಷ್ಟು ಅಗಲ ಇದೆ. ಹಾಫ್ ಸರ್ಕಲ್ನ ಅಗಲ ಈ ಥರ ಹಾಫ್ ಸರ್ಕಲ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನು ಶೇಪ್ ಬಂದಿದೆಯಲ್ಲ ಅಷ್ಟನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ನ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡಾಯಿತು. ಈ ಥರ ನಮಗೆ ಬ್ಲೌಸ್ಗೆ ಬಾರ್ಡರ್ ಬಂದಿದೆ. ಬಾರ್ಡರ್ನ ತಗೊಂಡು ಈ ಥರ ಕ್ಯಾನ್ವಾಸ್ ಪೇಪರಿಗೆ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಡಬಲ್ ಕಟ್ ಮಾಡಿಕೊಂಡು ನಾವು ಅಡ್ಜಸ್ಟ್ನ ಮಾಡಿಕೊಂಡು ಎರಡು ಬಾರ್ಡರ್ನ ಈಗ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಕ್ಯಾನ್ವಾಸ್ ಪೇಪರ್ ಕೂಡುತ್ತೆ. ಈ ಥರ ನಾವು ಇದನ್ನು ರೆಡಿ ಮಾಡಿಕೊಂಡು ನಾವು ಕ್ಯಾನ್ವಾಸ್ ಪೇಪರ್ ಕೂಡುತ್ತಾ ಇಲ್ಲೋ ಚೆಕ್ ಮಾಡ್ಕೋಬೇಕು. ಇಷ್ಟು ಬೇಕು ನಮಗೆ ಒಂದು ಕ್ಯಾನ್ವಾಸ್ಗೆ. ಇನ್ನೊಂದು ಕ್ಯಾನ್ವಾಸ್ಗೆ ನನಗೆ ಇನ್ನೂ ಥೋಡೆ ಕಡಿಮೆ ಬೀಳುತ್ತೆ. ಈಗ ಒಂದನ್ನು ನಾವು ಅಡ್ಜಸ್ಟ್ನ ನೋಡಿಕೊಂಡು ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ. ಏನು ಎಕ್ಸ್ಟ್ರಾ ಇದೆಯಲ್ಲ ಇದು ಬಾರ್ಡರ್ನ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊತೀನಿ. ಈ ಎರಡನೇ ಕ್ಯಾನ್ವಾಸ್ಗೆ ನಮಗೆ ಇನ್ನೂ ಥೋಡೆ ಕಡಿಮೆ ಬೀಳುತ್ತೆ, ಕಮ್ಮಿ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಎಕ್ಸ್ಟ್ರಾ ಐತಲ್ಲ ಅದನ್ನು ನಾನು ಕಟ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಏನು ಬಂದಿದೆಯಲ್ಲ ಇದನ್ನು ಕಟ್ ಮಾಡಿಕೊಂಡು ನಾನು ಮುಂದ್ಗಡೆ ಜಾಯಿಂಟ್ ಮಾಡ್ಕೊತೀನಿ. ಈ ಥರ ಜಾಯಿಂಟ್ನ ಮಾಡ್ಕೊತೀನಿ. ಇದನ್ನು ರೆಡಿ ಆಯಿತು. ಎರಡು ಕ್ಯಾನ್ವಾಸ್ಗೆ ಬಾರ್ಡರ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡಾಯಿತು. ಇವೆರಡು ಕ್ಯಾನ್ವಾಸ್ ಪೇಪರಿಗೆ ನಾನು ಲೈನಿಂಗ್ ಕ್ಲಾತ್ನ ತೊಗೊಂಡಿನಿ. ಇದು ಸಪ್ರೇಟಾಗಿ ತೊಗೊಂಡಿದ್ದೀನಿ ಲೈನಿಂಗ್ ಕ್ಲಾತು. ಈಗ ಅದರ ಮೇಲೆ ಈ ಥರ ನಾವು ಅಟ್ಯಾಚ್ನ ಮಾಡ್ಕೋಬೇಕು. ಈಗ ಗಮ್ನಿಂದ ನಾನು ಲೈನಿಂಗ್ ಕ್ಲಾತ್ಗೆ ಈ ಕ್ಯಾನ್ವಾಸ್ ಪೇಪರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಐರನ್ ಕೂಡ ಮಾಡಿಕೊಂಡು
ಈ ಲೈನಿಂಗ್ ಕ್ಲಾತ್ಗೆ ಈ ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ಕೋಬಹುದು. ಈ ಥರ ಗಮ್ನ ಹಚ್ಕೊಂಡು ನಾವು ಲೈನಿಂಗ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಎರಡನೇ ಕ್ಯಾನ್ವಾಸ್ ಪೇಪರ್ ಕೂಡ ಅದೇ ಥರ ಗಮ್ನ ಹಚ್ಕೊಂಡು ಇದನ್ನು ಕೂಡ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು. ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ನ ಅಪೋಸಿಟ್ ಇಟ್ಟುಕೊಂಡು ನಾವು ಅಡ್ಜಸ್ಟ್ನ ನೋಡ್ಕೋಬೇಕು. ಮೇನ್ ಕ್ಲಾತು ಬರೋಬ್ಬರಿ ಬರ್ತಾ ಇದೆಯಲ್ಲ ಅಂತ, ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಅಂತ ನೋಡಿಕೊಂಡು ನಾವು ಪಿನ್ಗಳಿಂದ ಬಟ್ಟೆ ಸರಿದಾಡೋರ ಹಾಗೆ ಪಿನ್ನ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಕರ್ವ್ ಶೇಪ್ ಯಾವ ರೀತಿ ಬಂದಿಲ್ಲ ಅದರ ಮೇಲೆ ಸ್ಟಿಚಿಂಗ್ ಲೈನ್ನ ಹಾಕ್ಕೊತ ಹೋಗಬೇಕು. ಇಲ್ಲಿ ಪಿನ್ಗಳನ್ನು ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ಕರ್ವ್ ಶೇಪ್ ಯಾವ ರೀತಿ ಬಂದಿದೆಯಲ್ಲ ಅದರ ಮೇಲೆ ನಾವು ಸ್ಟಿಚಿಂಗ್ ಲೈನ್ನ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡಾಯ್ತು. ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆದಿಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾ ವಿಡಿಯೋ ಹಾಕಿದ ತಕ್ಷಣ ನೀವು ಆ ವಿಡಿಯೋನ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ನಾನು ಪಲ್ಟಿನ ಮಾಡಿಕೊಂಡು ಈ ಥರ ನಾನು ಇದನ್ನು ಪಲ್ಟಿನ ಮಾಡಿಕೊಂಡೆ. ಇವಾಗ ಇನ್ನೊಂದು ಕ್ಯಾನ್ವಾಸ್ ಪೇಪರ್ನ ಅದೇ ಥರ ನಾನು ಜಾಯಿಂಟ್ನ ಮಾಡ್ಕೊತೀನಿ. ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಇಲ್ಲಿ ಪಿನ್ಗಳನ್ನು ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿಕೊಂಡು ಸೇಮ್ ಅದೇ ಥರ ಕರ್ವ್ ಯಾವ ಶೇಪ್ ಇದೆಯಲ್ಲ ಅದೇ ಶೇಪ್ ಮೇಲೆ ಸ್ಟಿಚಿಂಗ್ ಲೈನ್ನ ಹಾಕ್ಕೊತ ಹೋಗಬೇಕು. ಇಲ್ಲಿ ಮತ್ತೇನು ಎಕ್ಸ್ಟ್ರಾ ಬಟ್ಟೆದಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಥೋಡೆ ನಾನು ಸ್ವಲ್ಪ ಕಟ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈ ಥರ ನಾವು ಫುಲ್ನ ಮಾಡ್ಕೋಬೇಕು. ಇವಾಗ ಇದು ಫೋಲ್ಡ್ ಮಾಡಿಕೊಂಡು ಐರನ್ ಮಾಡಿಕೊಂಡು ತೊಗೊಂಡು ಬಂದೀನಿ. ಇಲ್ಲಿ ಫಿನಿಶಿಂಗೋಸ್ಕರ
ಇಲ್ಲಿ ಲಾಸ್ಟ್ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನಾಯಿತು. ಇಲ್ಲಿ ಲೈನಿಂಗ್ ಕ್ಲಾತು ಕೂಡ ಈ ಥರ ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ. ಇವಾಗ ಎರಡು ನಮಗೆ ಈ ಥರ ರೆಡಿಯಾಗಿದೆ. ಈ ಥರ ನಮಗೆ ಬ್ಯಾಕ್ನಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನಮಗೆ ಏನಿಲ್ಲ ಹಾರ್ಮೋಲ್ ಶೇಪ್ ಇದೆಯಲ್ಲ ಅದೇ ಶೇಪ್ನಲ್ಲಿ ಈ ಥರ ಜಾಯಿಂಟ್ ಮಾಡ್ಕೊತೀನಿ. ಈ ಸೈಡು ಕೂಡ ಅದೇ ಥರ ಜಾಯಿಂಟ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಡಿಸೈನ್ ಇದೆ, ತುಂಬ ಟ್ರೆಂಡಿಂಗ್ನಲ್ಲಿದೆ. ಮತ್ತು ಇಲ್ಲಿ ಕೆಳಗಡೆ ಕರ್ವ್ ಶೇಪ್ ಏನಿದೆಯಲ್ಲ ಆ ಶೇಪ್ ಮೇಲೆ ನಾನು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಈ ಕೆಳಗಡೆ ಬಟ್ಟೆಗೆ ಜಾಯಿಂಟ್ನ ಮಾಡ್ಕೊತೀನಿ. ಇದೆಷ್ಟಿದೆಯಲ್ಲ ಅಷ್ಟೇ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿವರೆಗೂ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿವರೆಗೂ ಮಾತ್ರ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡಿದ್ದು. ಇನ್ನೇನು ಎಕ್ಸ್ಟ್ರಾ ಮೇಲ್ಗಡೆ ಇದೆಯಲ್ಲ ಅಲ್ಲಿ ನಾನು ಕೈನಲ್ಲಿ ಹೊಲಿಗೆ ಹಾಕ್ಕೊತೀನಿ. ಇದಕ್ಕೆ ನಾನು ಟಸಲ್ನ ಮಾಡ್ತಿದ್ದೀನಿ. ಇದು ನಮಗೆ ಸ್ಯಾಡಿ ಕಲರ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ ಸ್ಯಾಡಿ ಕಲರ್ ನಮಗೆ ಬ್ಲೂ ಕಲರ್ನಲ್ಲಿ ಬಂದಿದೆ. ತುಂಬ ಸಿಂಪಲ್ಲಾಗಿ ಇಲ್ಲಿ ಲಟ್ಕನ್ನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಇರೋದು ಬ್ಲೂ ಕಲರ್ದು 2.5 ಇಂಚ್ ಇದೆ. ಮೇಲ್ಗಡೆ ಆರೆಂಜ್ ಕಲರ್ದು 3 ಇಂಚ್ ಅಷ್ಟಿದೆ. ಇವಾಗ ನಮಗೆ ಇದು ಎರಡು ರೆಡಿ ಆಯಿತು. ಇವಾಗ ಇಲ್ಲಿ ಮೇಲ್ಗಡೆ ನಾವು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. 2.5 ಇಂಚಷ್ಟು ಬಿಟ್ಟು ಇದಕ್ಕೆ ಇಲ್ಲಿ ನಾವು ಅಟ್ಯಾಚನ್ನ ಮಾಡ್ಕೊಳ್ಳೋಣ. ಈ ಥರ ನಾವು ಏನು ಲೈನಿಂಗ್ ಕ್ಲಾತ್ ಇದೆಯಲ್ಲ ಅಲ್ಲಿ ಒಳಗಡೆ ನಾವು ಓಪನ್ ಇದೆಯಲ್ಲ ಅಲ್ಲಿ ಓಪನ್ ಇರೋ ಪ್ಲೇಸ್ನಲ್ಲಿ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ನಾವು ಎರಡನ್ನ ಅಟ್ಯಾಚ್ ಮಾಡಾಯಿತು. ಇಲ್ಲಿ ಕೆಳಗಡೆ 4 ಇಂಚಿಗೆ ಮಾರ್ಕ್ನ ಮಾಡಿ ಡಾಟ್ನ ಹಿಡ್ಕೊತೀನಿ. ಇವಾಗ ಡಾಟ್ನ ಹಿಡಿದಾಯಿತು. ಇಲ್ಲಿ ಮೇಲ್ಗಡೆ ಏನು ಓಪನ್ ಇದೆಯಲ್ಲ ಅದನ್ನು ನಾನು ಈ ಥರ ಕೈ ಹೊಲಿಗೆಯನ್ನು ಹಾಕ್ಕೊತೀನಿ. ಇಲ್ಲಿ ನಾವು ಮಷೀನಿಂದ ಹೊಲಿಗೆ ಹಾಕಿದ್ರೆ ಅದು ಮೇಲ್ಗಡೆ ಕಾಣುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಕೈಯಿಂದ ಹೊಲಿಗೆಯನ್ನು ಹಾಕ್ಕೊಂಡು ಅಟ್ಯಾಚನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿವರೆಗೂ ನಮಗೆ ಓಪನ್ ಇದೆ, ಅಲ್ಲಿ ತನಕ ಕೈ ಹೊಲಿಗೆಯನ್ನು ಹಾಕ್ಕೊಂಡೆ ನಾನು. ಇವಾಗ ನಮಗೆ ಬ್ಲೌಸ್ ರೆಡಿಯಾಗಿದೆ. ಫೈನಲ್ ಲುಕ್ ನಮಗೆ ಈ ಥರ ಕಾಣ್ತಾ ಇದೆ.
ದಿನನಿತ್ಯ ಇದೇ ಥರ ನನ್ನ ಚಾನಲ್ನಲ್ಲಿ ಇದೇ ಥರ ಡಿಸೈನಿಂಗ್ ವಿಡಿಯೋಗಳು ಬರ್ತಾ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್.